ಈಗ ವೀಕ್ಷಕರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ? ಯಾವಾಗ ವಿಶ್ವನ್ ಮೀಟ್ ಮಾಡ್ತೀರಿ ಅಂತ ಹೇಳ್ತಾರ ಅಥವಾ ಏನ್ ಹೇಳ್ತಾರೆ? ಕೆಲವ್ರು ಅದೇ ವಿಶ್ವನೇ ಮದ್ವೆ ಆಗ್ಬೇಕು ನೀವು ಅಂತಾರೆ. ಇನ್ ಕೆಲವರು ನೀವು ಜಯಂತ್ನ ವಾಪಸ್ ಜಯಂತ್ ಹತ್ರ ಹೋಗಿ ಅಂತಾರೆ. ಯಾರು ಇಲ್ಲ, ನಮ್ಮ ಅತ್ತೆನೆ. ನೀ ಪಾಪ ಜಯಂತ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ, ನೀನ್ ಇಲ್ಲ ಅಂದ್ರೆ ನೀನ್ ಹೋಗು, ನೀನ್ ಜಯಂತ್ ಹತ್ರ ಪ್ಲೀಸ್, ಯಾಕೆ ಅವನಿಗೆ ಅಷ್ಟೊಂದು ಕಾಟ ಕೊಡ್ತೀಯ ಪಾಪ, ಅಷ್ಟೆಲ್ಲ ಡಿಪ್ರೆಷನ್ ಅಲ್ಲಿ ಇದಾನು, ಹೋಗು ನೀನ್ ಜಯಂತ್ ಹತ್ರ ಹೋಗಿ ಫಸ್ಟ್ ಅಂತಿರ್ತಾರೆ. ಅಂದ್ರೆ ಧಾರಾವಾಹಿ ಬೇರೆ, ರಿಯಲ್ ಲೈಫ್ ಬೇರೆ, ಹಿಂಗಿದ್ರು ಕೂಡ ಆ ಪಾತ್ರಕ್ಕೆ ಅಟ್ಯಾಚ್ ಆಗಿ, ಅಂದ್ರೆ ನಿಮ್ಮ ಅತ್ತೆ ಕೂಡ ಕಲಾವಿದೆ, ಅವ್ರು ಈ ತರ ಹೇಳೋಂಥದ್ದು ಎಷ್ಟು ಖುಷಿ ಆಗುತ್ತೆ. ಹೌದು, ಅಂದ್ರೆ ಅವರು ಆತರ ರೆಗ್ಯುಲರ್ ಆಗಿ ದಿನ ನೋಡ್ತಾರೆ ಅಂತಲ್ಲ, ಬಟ್ ಶಿ ಇಸ್ ಅಪ್ಡೇಟೆಡ್. ಅಂದ್ರೆ ಅವಾಗ ನೋಡ್ತಾ ಇರ್ತಾರೆ, ಎಲ್ಲ ಕೇಳ್ತಾರೆ. ನಾನು ಬಂದಾಗ ಇವತ್ತು ಈ ತರ ಇತ್ತು ಸೀನ್, ಆ ತರ ಇತ್ತು ಸೀನ್ ಅಂತ. ಸೊ ನೋಡಿದಾಗ ಅಯ್ಯೋ ನಾನು ಸುಮ್ನಿರಿಮಾ ಅಂತ ಹೇಳ್ತೀನಿ. ಬಟ್ ಅವ್ರು ಕನೆಕ್ಟ್ ಆಗಿದಾರಲ್ವಾ ಜಯಂತ್ಗಾಗ್ಲಿ ನನ್ನ ಕ್ಯಾರೆಕ್ಟರ್ಗಾಗ್ಲಿ. ಸೊ ಶಿ ನೋಸ್ ದ ಡಿಫ್ರೆನ್ಸ್. ನಾನು ಮನೆಗೆ ಬಂದ್ಮೇಲೆ ಬೇರೆ, ಅಲ್ಲಿ ಕ್ಯಾರೆಕ್ಟ್ರಲ್ಲಿ ಇದ್ದಾಗ ಬೇರೆ ಅಂತ. ಸೊ ಅದು ಖುಷಿ ಆಗುತ್ತೆ. ನಾನು ನಿಮ್ಮ ರಿಯಲ್ ಅತ್ತೆ ಜೊತೆ ಮಾತಾಡ್ತಾ ಇದ್ದೆ, ಆಗ ಹೇಳ್ತಾ ಇದ್ರು, ನನಗೆ ಒಳ್ಳೆ ಪಾತ್ರ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಧಾರಾವಾಹಿ ಸಿನಿಮಾ ಮಾಡೋಕೆ ರೆಡಿ ಇದ್ದೀನಿ. ಈಗ ನನ್ನ ಸೊಸೆ ಚಂದನ ಆಕ್ಟ್ ಮಾಡ್ತಾ ಇರುವಂಥದ್ದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ನಾನು ಅದನ್ನ ನೋಡಿ ಎಂಜಾಯ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಅಂದ್ರೆ ಇಷ್ಟು ಸಪೋರ್ಟಿವ್ ಅತ್ತೆ ಸಿಕ್ಕಿರೋದು ಎಷ್ಟು ಖುಷಿ ಇದೆ. ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಂಗೆ ಫಸ್ಟು ಪ್ರತ್ಯಕ್ಷಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದೆ ನಮ್ಮ ಅತ್ತೆ ಫಸ್ಟ್ ಮೀಟ್ ಆದಾಗ್ಲೂ. ಒಂದೇನಂದರೆ ದ ವೇ ಶಿ ಸಪೋರ್ಟ್ಸ್ ಅಂಡ್ ಮೈ ಟ್ಯಾಲೆಂಟ್. ಆ್ಯಂಡ್ ಅವ್ರು ಹೇಳ್ತಾರೆ, ಸರಸ್ವತಿ ಯಾರಿಗೂ ಒಲಿಯಲ್ಲ ಇಷ್ಟು ಈಸಿಯಾಗೆ. ಡಾನ್ಸು, ಮ್ಯೂಸಿಕ್ಕು, ಆ್ಯಕ್ಟಿಂಗ್ ಇದೆಲ್ಲ ನಿನಗೆ ಹೊಲ್ದಿದ್ದಾಳೆ. ನೀನು ಏನು ಬೇಕಾದರೂ ಮಾಡು, ನೀನು ಮನೇದು ಏನೂ ತಲೆ ಕೆಡಿಸ್ಕೋಬೇಡ, ಎಲ್ಲ ನೀನು ಏನು ಇಷ್ಟನೋ ಅದು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತಾರೆ. ಆ್ಯಂಡ್ ಅದಕ್ಕಿಂತ ಇನ್ನೇನು ಬೇಕು. ನಾನು ಅಂದ್ಕೊಂಡಿದ್ದೆ ಮದುವೆಗೆ ಮುಂಚೆ ನನಗೆ ಸಪೋರ್ಟಿವ್ ಫ್ಯಾಮಿಲಿ ಬೇಕು ಅಂತ. ಆ್ಯಂಡ್ ಅವರ ಥರ ನಂಗೆ ಇನ್ಫ್ಯಾಕ್ಟ್ ಮೊನ್ನೆ ಯಾವುದೋ ತೆಲುಗು ಸೀರಿಯಲ್, ತಮಿಳ್ ಸೀರಿಯಲ್ ಕಾಲ್ ಮಾಡಿದ್ದಾಗ ನಾನು ಯೋಚನೆ ಮಾಡ್ತಿದ್ದೆ, ಅಂದರೆ ಮನೆಯಿಂದ 2 ವೀಕ್ಸ್ ಆಚೆ ಇರಬೇಕಾಗುತ್ತೆ ಹೇಗಪ್ಪ ಅಂತ. ಫಸ್ಟ್ ಅವರೇ ಹೇಳಿದ್ದು ಗೊತ್ತಾ, ನೀನು ಹೋಗು ಮಾಡು ಪರವಾಗಿಲ್ಲ ಅಂತ.